ಕಳಸ ಹೊತ್ಕೊಂಡ್ಬಿಟ್ಟು ಬರ್ತಾರಲ್ಲ ಅವರಿಗೆ ಕೆಲವರಿಗೆ ದೇವ್ರು ಬಂದಿದೆ. ಆದರೆ ಇಲ್ಲಿ ಒಂದು ದೇವರು ನನಗೆ ಕೈ ನೀಡಿ ಕರಿತೈತೆ, ಅದು ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಅಂದ್ರೆ ನೀನ್ ಕೆಟ್ಟ ಬುದ್ಧಿ ಇದೆ ಅಂತ ಇರ್ಬೇಕು. ಎಲ್ಲ ನೀವು ಹೊಡೆದ್ಬಿಡುತ್ತೆ ಅಂತ ಸಿಕ್ಕಾಪಟ್ಟೆ ಭಯ ಆಗಿತ್ತು. ನಮ್ಮ 3 ಬಾಯ್ಸ್ಗೆ ಮದುವೆ ಆಗಕ್ಕೆ ಹುಡುಗಿರ್ಬೇಕಂತ. ಎಷ್ಟು 4 ಜನಕ್ಕೂ 20-25 ಜನಕ್ಕೆ. ಎಲ್ಲರಿಗೂ ನಮಸ್ಕಾರ. ನೆನ್ನೆ ವಿಡಿಯೋನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಅದೇ ನಮ್ಮ ದೇವಸ್ಥಾನದ ಉದ್ಘಾಟನೆ ನಾಳೆ ಇದೆ, ಬಟ್ ಇವತ್ತೆಲ್ಲ ಕಳಸ ತಗೊಬರೋದ್ರಿಂದ ಎಲ್ಲ ಕಳಸ ತಗೊಬರಕ್ಕೆ ಹೋಗಿದ್ದಾರೆ ಹೊಳೆ ಹತ್ರ. ಆ್ಯಕ್ಚುಲಿ ಸಂಜೆನೇ ಹೋದ್ರು 4 ಗಂಟೆಗೆ, ಇನ್ನೂ ಬಂದಿಲ್ಲ. ಇಲ್ಲಿ ದೇವರಿಗೆ ಅಲಂಕಾರ ಎಲ್ಲ ಮಾಡಿದ್ದಾರೆ. ಇನ್ನೇನು ಬರೋ ಟೈಮು, ಏನೋ ಒಂಥರ ಖುಷಿ ಆಗ್ತಾ ಇದೆ, ಚೆನ್ನಾಗಿದೆ ಆ್ಯಕ್ಚುಲಿ. ನಿನ್ನೆ ಅಷ್ಟೇ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಬಿಟ್ಟು ಬಂದಿದ್ದೀನಲ್ಲ, ಸೊ ಹಾಗಾಗಿ ಇನ್ನೂ ಸೆಟ್ ಆಗ್ತಾ ಇಲ್ಲ. ಅದಿನ್ನು ನಮಗೆ ಸೆಟ್ ಆಗೋಕ್ಕೆ ಇನ್ನೊಂದು 20 ಡೇಸ್ ಆದರೂ ಬೇಕೇ ಬೇಕಾಗ್ತದೆ. ಆವಾಗ ಸ್ವಲ್ಪ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕೂದಲೆಲ್ಲ ಸಣ್ಣಕ್ಕಿರುತ್ತೆ, ಮುಖ ದಪ್ಪ ಕಾಣಿಸ್ತಾ ಇರುತ್ತೆ. ಹಾಗೆ ದೇವರಿಂದ ಅಲಂಕಾರ ಎಲ್ಲ ಚೆನ್ನಾಗಿತ್ತಲ್ಲ, ಹಾಗೆ ನಂದೊಂದು ಫೋಟೋ ತೆಗಿ ಅಂತ ಹೇಳಿಲ್ಲಕ್ಕ, ಹಾಗಾಗಿ ನಾನು ಕೂಡ ತೆಗಿತಾ ಇದ್ದೆ. ಒಳ್ಳೆ ಲೈಟ್ ಬೆಳಕಿಗೆ ನಾವು ಇಷ್ಟು ಕಲರ್ ಇಲ್ಲ ಅಂತೂ ಎಷ್ಟು ಕಲರ್ ಎದ್ದು ಕಾಣಿಸ್ತಾ ಇದ್ದೀವಿ ಆ ಲೈಟ್ ಬೆಳಕಿಗೆ. ಇನ್ನೊಂದು 10 ನಿಮಿಷ ಈಗ ಕಳಸ ತಗೊಂಡು ಎಲ್ಲ ಬಂದುಬಿಡ್ತಾರೆ. ಇಲ್ಲೆಲ್ಲ ಕ್ರೌಡ್ ಆಗಿಬಿಡುತ್ತೆ. ಈಗ ನಾವು 3 ಜನ ಅಲ್ವೇ ಇರೋದು, ಆಮೇಲೆ ನೋಡಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಇಲ್ಲಿ ದೇವಸ್ಥಾನದ ಹತ್ರನೂ ಕೂಡ ಎಲ್ಲ ರೆಡಿ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಕಳಸ ಹೊತ್ಕೊಂಡ್ಬರ್ತಾರಲ್ಲ ಅವ್ರಿಗಾಗಿ. ಅವ್ರು ಬಂದಮೇಲೆ ಈ ಪರ್ದೆನ ತೆಗಿತಾರೆ ಆಚೆಗೆ. ಅದು ತುಂಬ ಚೆನ್ನಾಗಿದೆ ಅಲಂಕಾರ. ಕಳಸ ಎಲ್ಲ ತೊಗೊಂಡು ಬಂದಮೇಲೆ ಹೊಸಲೆಲ್ಲ ತೊಳೆದು ಪೂಜೆ ಮಾಡಿ ಆ ನಂತರ ಒಳಗಡೆ ಪ್ರವೇಶ ಮಾಡ್ತಾರೆ. ಸೇಮ್ ಮನೆಗಳಲ್ಲಿ ಹೇಗೆ ಗೃಹ ಪ್ರವೇಶ ಮನೆಗಳದ್ದು ನಡೆಯುತ್ತೆ ಅದೇ ಥರನೇ ಇದನ್ನು. ನೋಡಿ ಗೋಡೆ ಮೇಲೆ ಡ್ರಾಯಿಂಗ್ ಮಾಡಿದಾರಲ್ಲ, ಅದು ಕುಂಕುಮದಲ್ಲೇ ಇವರೇ ಪುರೋಹಿತರೇ ಮಾಡಿರೋದು. ನಾನು ಸಂಜೆ ತೋರಿಸಿದ್ನಲ್ಲ ಅವಾಗ ಅವರೇ ಅದನ್ನೇ ಮಾಡ್ತಾ ಇದ್ದಿದ್ದು. ಎಲ್ಲ ಕಡೆ 4-5 ಕಡೆ ಏನೋ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೂರ ಒಂದು ಕಳಸ ಹೊತ್ಕೊಂಡಿರೋರು ಇದ್ದರು. ಬಟ್ ಅವರಿಗೆ ಕೆಲವೊಂದು ಕಡೆ ದೇವ್ರು ಬರುತ್ತಲ್ವ, ಆವಾಗ ಅವ್ರನ್ನ ಇಟ್ಕೊಳ್ಳೋಕ್ಕೆ ಒಬ್ರೊಬ್ರಿಗೆ ಇಬ್ಬರಿಬ್ಬರು ಆಗಬೇಕಾಗಿತ್ತು. ಏನೋ ಅಲ್ಲಿಂದ ಬರುವಾಗ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ನಾವು ಹೋಗಿರಲಿಲ್ಲ, ನಮಗೆ ಗೊತ್ತಿಲ್ಲ ಏನು ತಂತಿದ್ದು ಹಾಕಬೇಕೋ ವಿಡಿಯೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಏನಾದರೂ ಕೆಲವರಿಗೆ ಬೇಜಾರಾಗಿದ್ದರೆ ಕ್ಷಮೆ ಇರಲಿ. ಇದೆಲ್ಲ ಯಾವಾಗಲೂ ಬರ್ತಾ ಇರಲ್ಲ ಅಲ್ವಾ, ಏನೋ ಇದೆಲ್ಲ 100 ವರ್ಷಗಳಿಗೆ ಒಂದ್ಸಲಿ ಬರೋದು. ಈಗ ದೇವಸ್ಥಾನ ನಮ್ಮದು ಅದು ಚೋಳರ ಕಾಲದ್ದು, ಅದು ಕಟ್ಟೆ ತುಂಬ ವರ್ಷ ಆಗಿತ್ತು. ಈಗ ಆ ಜಾಗಕ್ಕೆ ಇನ್ನೊಂದು ಹೊಸ ದೇವಸ್ಥಾನ ಮಾಡ್ತಾಯಿದ್ದಾರೆ. ಸೊ ಮತ್ತೆ ಇನ್ನು ಇದು 100 ವರ್ಷ ಇರೋದ್ರಿಂದ ಮತ್ತೆ ಇಂಥದ್ದೆಲ್ಲ ಬರಲ್ಲ. ಸೊ ಹಾಗಾಗಿ ಇದು ಇರಲಿ ಅಂತ ಹಾಕ್ತಾಯಿದ್ದೀನಿ. ದಯವಿಟ್ಟು ತಪ್ಪಿದ್ರೆ ಕ್ಷಮೆ ಇರಲಿ. ಸಾನಾ ಮುಂದ್ರೆ ಶಮೋರ್ಜಂ ದುಹಾನ ದೇರ್ವಾಗಸ್ಮಾನ ಪದಷ್ಟುತೈತ ಸಮಹ ಸ್ವಪ್ರದೇಶದಮಸ್ತ. ಇದೆಲ್ಲ ಇನ್ನು ನೆನಪುಗಳಷ್ಟೇ. ಇನ್ನು ಇದೆಲ್ಲ ನೋಡಿದ್ದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಹಿಂದೆ 100 ವರ್ಷದಿಂದ ಇದೆಲ್ಲ ಉದ್ಘಾಟನೆ ಮಾಡಿದಾಗ ನಾವು ಇರಲಿಲ್ಲ, ಹೇಗೆ ಏನು ಅನ್ನೋದು ಗೊತ್ತಿರಲಿಲ್ಲ. ಸೊ ಇದೆಲ್ಲ ಈಗ ನಮ್ಮೂರಲ್ಲಿ ನಮಗೆ ಗೊತ್ತಿರೋ ಹಾಗೆ ಮಾಡುವಾಗ ಏನೋ ಒಂಥರ ತುಂಬ ಖುಷಿಯಾಗುತ್ತೆ. ಇವೆಲ್ಲ ನೆನಪಿಗೋಸ್ಕರ ಇರಲಿ ಅಂತ ನಾನು ಸ್ವಲ್ಪ ತುಂಬ ವೀಡಿಯೋ ಮಾಡಿಕೊಂಡ್ರು, ಅದರಲ್ಲೂ ಫಿಲ್ಟ್ರು ಮಾಡಿ ಇಷ್ಟ ಆಗ್ತಾಯಿದ್ದೀನಿ. ಮನಸ್ಸಲ್ಲಿ ವೀಡಿಯೋಗಳನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಯಾಕಂದರೆ ಇದೆಲ್ಲ ಹಾಗಾಗಿ ಹಾಕಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಕೆಲವರಿಗೆ ಇದು ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಬೋರ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಕಟ್ ಮಾಡಿ ವೀಡಿಯೋನೇ ಹಾಕ್ತಾ ಇದ್ದೀನಿ. ಇಲ್ಲ ಇದು ಇದ್ದಂಗೆ ಹಾಕಿದರೆ ನಮಗೆ ಮುಂದೊಂದು ದಿನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ ವಯಸ್ಸಾದಾಗ. ಅಂದರೆ ಅಲ್ಲಿ ಕಳಸ ಹೊತ್ಕೊಂಡ್ಬಿಟ್ಟು ಬರ್ತಾರಲ್ಲ ಅವರಿಗೆ ಕೆಲವರಿಗೆ ದೇವ್ರು ಬಂದಿದೆ. ಅದರಲ್ಲಿ ಒಂದು ದೇವರು ನನಗೆ ಕೈ ನೀಡಿ ಕರಿತೈತೆ, ಅದು ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ನನಗೆ ಅದು ಹುಡುಕ್ತಿದ್ದಿದ್ದು ನಾನು ನೋಡಿದೆ, ಬೇರೆ ಏನೋ ಅಂದ್ಕೊಂಡೆ. ಬಟ್ ಅದು ನನ್ನನ್ನೇ ಕೈ ನೀಡಿ ಇದು ನೀನೇ ಅಂತ ತೋರಿಸ್ಬಿಟ್ಟು ಬಾ ಅಂತ ಕರೆಯುವಾಗ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು. ಸೊ ಹಾಗಾಗಿ ಎಲ್ಲರೂ ಹೋಗು ಅಂತ ಹೇಳ್ತಾಯಿದ್ರು, ಅಲ್ಲಿಗೆ ಹೋಗ್ತಾ ಇದ್ದೆ. ಅಂದರೆ ನೀನು ಕೆಟ್ಟ ಬುದ್ಧಿ ಇದೆ ಅಂತ ಇರಬೇಕು. ಎಲ್ಲಿ
ಬನ್ನಿರಿ ಆಫ್ ಮಾಡಿರಿ ನಡಿಯಮ್ಮ ನಡಿಯಮ್ಮ. ಮಹಾಗಣಪತಿ ಮಾವಾಹಯಾಮಿ ಪಾಪಯ ಓಂ ಗಣಗಣಪತಿ ಹವಾಮಿತಿ ಸಂಪ್ರಾರ್ಥಯಾಮಿ ನನಗೆ ಸಿಕ್ಕಾಬಟ್ಟೆ ಭಯ ಆಗ್ತೈತೆ. ಯಾಕಂದರೆ ನಾವು ತಪ್ಪು ಮಾಡೋದು ನಮಗೆ ಗೊತ್ತಾಗಲ್ಲ, ನಮಗೆ ಗೊತ್ತಾಗ್ದಲ್ಲೇ ಇದ್ರೆ ದೇವ್ರಿಗೆ ಗೊತ್ತಾಗುತ್ತಲ್ಲ. ಹಾಗಾಗಿ ದೇವ್ರಿಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ನೀವು ಹೊಡೆದ್ಬಿಡುತ್ತೆ ಅಂತ ಸಿಕ್ಕಾಬಟ್ಟೆ ಭಯ ಆಗಿತ್ತು. ಆಶೀರ್ವಾದ ಮಾಡಕ್ಕೆ ಮಕ್ಕಳಿಗೆ. ಓಂ ಕುಮಾರಶ್ಚ ಪದರಮಂದಮಾನ ಪ್ರದೇದಾನ ಪುತ್ರೋ ಪ್ರಯಂತಾಂ ಭೂರೇರ್ದಾತಾರ ನಡಿಯಮ್ಮ ಅಲ್ಲಿ ಅಲ್ಲಿ ಕೊಡ್ತಾನೆ. ಹಾಗೆ ನನಗೆ, ನನ್ನ ಮಗನಿಗೆ, ನನ್ನ ಮಗಳಿಗೆ, ನಮ್ಮ ಮನೆಯವರಿಗೂ ಕೂಡ ಆಶೀರ್ವಾದ ಮಾಡ್ತು. ಹಾಗೆ ಮಗಳೂ ಕೂಡ ಕೇಳಿದರು. ಹಾಗೆ ಮಗಳೂ ಕರ್ಕೊಬಿಟ್ಟು ಬಂದು ಅದಕ್ಕೂ ಕೂಡ ಆಶೀರ್ವಾದ ತೊಗೊಂಡು ತುಂಬಾ ಖುಷಿ ಆಯಿತು. ಏನೋ ಒಂಥರ ಧೈರ್ಯ ಬಂದಂಗೆ ಆಯಿತು. 2 ಜನದ ಮಧ್ಯೆ ನನ್ನ ಹುಡುಕಿ ನನಗೆ ಬೆರಳು ಮಾಡಿ ತೋರಿಸಿ ನನ್ನ ಕರೆದು ಆಶೀರ್ವಾದ ಮಾಡಿದ್ದು ತುಂಬಾ ಖುಷಿ ಆಯಿತು ನನಗೆ. ಅದು ನಮ್ಮ ತಾಯಿ ತೇಜುರಮ್ಮ ಅಂತ ಅಂದ್ಕೊಳ್ತೀನಿ. ಆ ರೂಪದಲ್ಲಿ ಬಂದು ನಮಗೆ ಆಶೀರ್ವಾದ ಮಾಡೋಯ್ತು ಅಂತ ಹೇಳಿ ನಂಗೆ ಖುಷಿ ಆಗ್ತದೆ. ಅದನ್ನು ಒಬ್ರೊಬ್ರು ಒಂದೊಂದು ಥರ ತಿಳ್ಕೊಬೋದು. ಈಗ ನಮಗೆ ಒಳ್ಳೇದಾಗಿರೋದ್ರಿಂದ ನನಗೆ ಒಳ್ಳೇದು ಅಂತಲೇ ಅಂದ್ಕೊಳ್ತೀನಿ. ಇಲ್ಲಿ ಹೊಸ್ಲೆಲ್ಲ ಕ್ಲೀನ್ ಮಾಡಿ ಹೊಸ್ಲು ಪೂಜೆ ಮಾಡಿ ಪ್ರವೇಶ ಮಾಡ್ತಿದ್ದಾರೆ ಅನಿಸುತ್ತೆ, ಗೊತ್ತಾಗ್ತಾ ಇಲ್ಲ. ಏನು ಮಿರರೆಲ್ಲ ಇಟ್ಕೊಂಡಿದ್ದಾರೆ. ಸಕಲ ದೋಷಗಳು ಗ್ರಹದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಈ ಬಸವೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆಯಾದ ನಂತರ ಈ ಗ್ರಾಮದಲ್ಲಿ ಶಾಂತಿ, ನೆಮ್ಮದಿ, ಆನಂದ ಎಲ್ಲವನ್ನು ಕೊಟ್ಟು ಸದಾಕಾಲ ಕಾಪಾಡಲಿ ಎಂದು ಆ ಬಸವೇಶ್ವರ ಸ್ವಾಮಿ ಸಮೇತ ಶಂಕರಲಿಂಗೇಶ್ವರ ಸ್ವಾಮಿಯನ್ನ ಎಲ್ಲರ ಸಹ ಮನಸ್ಸಲ್ಲಿ ಇಷ್ಟಾರ್ಥಗಳು ಪ್ರಾಪ್ತಿಯಾಗಲಿ ಅಂತ ಭವಿಸಂಪ್ರದ ದೇವಾದಾಯ ಜಗತ್ತರ ವಿದ್ಯಾಧ ಸಾವಧ ಶ್ರೀ ಧೋರೇಶ್ವರ ಸ್ವಾಮಿ ಧ್ಯಾನ ಸಾವಧ. ನಮ್ಮನೇ ಗ್ರೂಪ್ ರೇಷ ಆಗ್ತಾಯಿದೆ ಅನ್ನೋ ಅಷ್ಟು ಖುಷಿ ಆಗ್ತದೆ. ಕೆಲವೊಂದು ನಾನು ಕೂಡ ನೋಡಿರಲಿಲ್ಲ, ಇವಾಗ ವಿಡಿಯೋದಲ್ಲೇ ನೋಡ್ತಾ ಇರೋದು. ತುಂಬಾ ಖುಷಿ ಆಗ್ತದೆ ಏನೋ ಒಂಥರ. ಆ್ಯಕ್ಚುಲಿ ಇವ್ರ ಕುಣಿತ ತುಂಬಾ ಚೆನ್ನಾಗಿತ್ತಂತೆ. ಅಲ್ಲಿ ಹೊಳೆ ಹತ್ರ ಎಲ್ಲ ಪೂಜೆ ಮಾಡಿ ಕಳಸ ಹೊತ್ಕೊಬರ್ತಾರಲ್ಲ, ಅಲ್ಲಿಂದನೂ ಕೂಡ ಇವ್ರು ಇದೇ ಥರನೇ ಕುಣ್ಕೊಂಡು ಬಂದಿದ್ದು ತುಂಬಾ ಚೆನ್ನಾಗಿ ಮಾಡಿದರು ಅಂತ ಏನೋ ಹೇಳ್ತಾಯಿದ್ರು.
101 ಕಾಯಿನೂ ಕೂಡ ಕಳಸನೂ ಕೂಡ ತುಂಬ ಚೆನ್ನಾಗಿ ಎಲ್ಲರೂ ತಗೊಬಿಟ್ಟು ಬಂದಿದ್ದಾರೆ, ಯಾವ ದೋಷಗಳಿಲ್ದಲೆ. ಹಾಗೆ ದೇವ್ರು ಬಂದವರು ಕೂಡ ಅವ್ರುಗಳನ್ನ ಇಬ್ಬರು ಇಟ್ಕೊಂಡು ಅವರು ಕೂಡ ಪಾಪ ಅದು ಕಳಸ ಬೀಳ್ದಾಗೆ ನೋಡಿಕೊಂಡು ಜೊತೆಲಿ ಬಂದಿದ್ದಾರೆ. ಕೆಲವು ಕಡೆ ಒಂದು ಚಿಕ್ಕ ದೋಷ ಆಗಿದ್ರು ಕೂಡ ದೇವರು ಕ್ಷಮಿಸುತ್ತೆ ಅನ್ಕೊತೀನಿ. ಯಾಕಂದರೆ ಈ ಟೈಮಲ್ಲಿ ಆ ಉದ್ಯಾಗದ ಸೌಂಡಿಗೂ ಆ ಕಿರ್ಚಾಟ, ಕೂಗಾಟ, ಆ ಖುಷಿ, ಏನೋ ಒಂಥರ ಅದಕ್ಕೆಲ್ಲ ಕೂಡ ಒಂಥರ ಕೆಲವು ಕಡೆ ಸುಸ್ತಾಗ್ತಾ ಇರುತ್ತೆ. ಮತ್ತು ತುಂಬ ಹೊತ್ತು ಪೂಜೆ ಮಾಡಿ ಅದನ್ನು ತಗೊಬಂದಿರೋದ್ರಿಂದ ಕೆಲವರು ಉಪವಾಸ ಇರ್ತಾರೆ, ಅಲ್ಲೂ ಕೂಡ ಒಂದು ಸುಸ್ತಾಗ್ಬೋದು. ಆ ಥರ ಎಲ್ಲ ಆಗುತ್ತೆ. ಅದರಿಂದ ಒಂದು ಚೂರು ಏರುಪೇರಾದರೂ ಕೂಡ ದೇವರು ಅದನ್ನು ಕ್ಷಮಿಸುತ್ತೆ ಅಂತ ಅನ್ಕೊತೀನಿ. ಅಲ್ಲಿ ಕೆಲವರಿಗೆ ದೇವ್ರು ಬರ್ತಾ ಇದ್ದಾಗ ಕೆಲವರು ಅದನ್ನೇ ಜೋಕಾಗಿ ತಗೊಂಡಿರೋದು ಉಂಟು, ಅದನ್ನೇ ಸೀರಿಯಸ್ಸಾಗಿ ತಗೊಂಡೋಗಿರೋದು ಉಂಟು. ಹಾಗೆ ಅದು ಸುಳ್ಳು, ಅದು ನಿಜ ಅಂತ ಹೇಳಿರೋದು ಉಂಟು. ಬಟ್ ಅಷ್ಟು ಡೀಪಾಗಿ ಯೋಚನೆ ಮಾಡೋದು ಬೇಡ ಅಂತ ಅನ್ಕೊತೀನಿ. ಅದು ದೇವ್ರ ದಯೆ, ದೇವರ ಆಶೀರ್ವಾದ, ಒಳ್ಳೇದು ಕೆಟ್ಟದ್ದು ಎಲ್ಲ ಅಲ್ಲೇ ಬಿಟ್ಟಿದ್ದು. ಒಳ್ಳೆ ಕೆಲಸ ಕಾರ್ಯ ನಡೆಯುವಾಗ ಒಳ್ಳೆದನ್ನೇ ಯೋಚನೆ ಮಾಡೋಣ, ಒಳ್ಳೇದೇ ಆಗುತ್ತೆ. ಸರಿ ಸರಿ ಅಣ್ಣ, ಈ ಕಡೆ ಬಿಡಿ. ನೆಕ್ಸ್ಟ್ ದೇವಸ್ಥಾನದ ಕೆಲಸ ಎಲ್ಲ ಆಯಿತು. ನೆಕ್ಸ್ಟ್ ಇಲ್ಲಿ ದೇವರಿಗೆ ಅಲಂಕಾರ ಎಲ್ಲ ಮಾಡಿ ಕೂರಿಸಿದ್ರಲ್ಲ, ಸೊ ಅಲ್ಲಿ ಈಗೆಲ್ಲ ಬಂದು ಕೂತ್ಕೊಳ್ತಾ ಇದ್ದಾರೆ. ನಮ್ಮೂರ ಕೃಷ್ಣನಜ್ಜ ನೋಡಿ ತುಂಬ ವಯಸ್ಸಾಗಿದೆ, ನಮ್ಮೂರ ಹಿರಿಯರವರು. ಎಲ್ಲರೂ ಭಕ್ತಾದಿಗಳು ಆದಷ್ಟು ಸ್ವಲ್ಪ ಸಮಾನದಿಂದಿರಬೇಕು. ಅಮ್ಮ ಹೇಳೋಗಿದ್ರು ಎಲ್ಲರೂ ಕಳಸ ಹೊತ್ಕೊಂಡು ಬರುವಾಗ ಕಾಯಿ ಹೊಡೀರಿ ಅಂತ. ನಾವು ವೀಡಿಯೋನೇ ಮಾಡಲು ಕಾಯೇ ಹೊಡಿಲ್ಲ, ಕೊನೆ ಕಾಯಿ ಹೊಡಿಲಿಲ್ಲ. ನಮ್ಮ ಚುಪ್ಪಿನ ನಾನು ಹುಡುಕ್ತಿದ್ದೆ, ಅವ್ನು ಹೊಡಿಲಿ ಅಂತ ಹೇಳ್ಬಿಟ್ಟು ಅವನೇ ಒಂದು ಕಡೆ ಹೋದ, ಕಾಯೇ ಒಂದು ಕಡೆ ಹೋಯ್ತು. ಈಗ ನಮ್ಮಮ್ಮ ಬಂದು ಹಬ್ಬ ಮಾಡ್ತಾರೆ. ಅದು ಈ ಕಡೆ ಮನೆ ಕಡೆಗೆ ಬರ್ಬೇಕು ಬಂದಂಗೆ ಬರಲಿಲ್ಲ ನೋಡ ಮುಂದೆ ಹೋಗಿದ್ದುಂಟ. ಆತ್ಮದೇವತ ಇಷ್ಟದೇವತ ಹುಲಸಿನಹಳ್ಳಿ ಕಲ್ಲರೆ ಗ್ರಾಮಸ್ಯ ಹಾಸನ ಜಿಲ್ಲೆ ಕರ್ನಾಟಕ ರಾಜ್ಯ ಭಾರತ ದೇಶ के वस्तुवटे होबळी ग्रामस्य निवारणार्थं वास्तुदोष भूदोष परिहारार्थं ಇಲ್ಲಿ 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 ಅನ್ನ, ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ, ಪಾಯಸ. ಕೇಳಿದ್ರೆ ಹೇಳೋದಷ್ಟೇ. ಹಾಗೆ ಇದು ನಮ್ಮ ಮೊನಣ್ಣ ಮತ್ತು ನನ್ನ ಫ್ರೆಂಡ್ ರಂಜಿತ್ ಅಂತ ಹೇಳಿಬಿಟ್ಟು ನಾವೆಲ್ಲ ಒಟ್ಟಿಗೆ ಓದ್ತಾ ಇದ್ದಿದ್ದು, ನನ್ನ ಕ್ಲಾಸ್ಮೇಟೇ. ಅಡುಗೆ ಎಲ್ಲ ಮಾಡಿದ್ದು ನಮ್ಮ ಅಕ್ಕನ ಸ್ಟೂಡೆಂಟೇ, ಎಲ್ಲ ಮಾತಾಡ್ಸಿದ್ರು. ಅದೊಂದು ವೀಡಿಯೋ ಮಾಡ್ಕೊಂಡಿದ್ದೆ, ಅದೆಲ್ಲೋ ಮಿಸ್ ಆಗಿಬಿಟ್ಟಿದೆ. ಇಲ್ಲ ನಮ್ಮ ಅಕ್ಕನ ವೀಡಿಯೋದಲ್ಲಿ ಸೇರ್ಕೊಂಡಿರ್ಬೇಕು, ಅದು ಅವ್ಳ ಫೋನಲ್ಲಿ ಮಾಡ್ದೆ ಅಂತ ಅನಿಸುತ್ತೆ. ಊಟ ತುಂಬಾ ಚೆನ್ನಾಗಿ ಮಾಡಿದರು. ಬನ್ನಿ ನಮ್ಮ ಬ್ರದರ್ಸ್ದು ಏನು ಪ್ರಾಬ್ಲಮ್ ಕೇಳ್ಕೊಬಿಟ್ಟು ಬರೋಣ. ನಮ್ಮ ಹುಡುಗರಿಗೆ ಮದುವೆ ಆಗೋಕ್ಕೆ, ನಮ್ಮ ಬ್ರದರ್ಸ್ಗೆ, ನಮ್ಮ 3 ಬಾಯ್ಸ್ಗೆ ಮದುವೆ ಆಗೋಕ್ಕೆ ಹುಡುಗಿರ್ಬೇಕಂತೆ. ಹಾಗಾಗಿ ತೋರಿಸಿ ಅಂತ ಹೇಳ್ತಾಯಿದ್ರು. ಎಷ್ಟು 4 ಜನಕ್ಕೂ 20-25 ಜನಕ್ಕೆ. ನೋಡಿ, ನಿಮಗೆ ಯಾರಾದರೂ ಗೊತ್ತಿರ್ತಾರಾ ಇವರು? ಕಮೆಂಟ್ ಮಾಡಿ ಗೊತ್ತಿದ್ದವರು. ಹಾಗೆ ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲ ಹುಡುಗರು ಒಳ್ಳೆಯವರೇ. ನೋಡಿ, ಯಾರಾದರೂ ಹುಡುಗಿರಿದ್ರೆ ಅಥವಾ ಹುಡುಗನ ಹುಡುಕ್ತಾ ಇದ್ರೆ ನೋಡ್ಬೋದು. ನೋಡಿ, ಇವರೆಲ್ಲ ಸೇರಿ ನಮ್ಮ ಚಿಕ್ಕವನ್ನ ರೇಗಿಸ್ತಿದ್ದಾರೆ. ಅವಳು ರುಚಿಗೆ ಎದ್ಬಿಟ್ಟಿದ್ದಾಳೆ. ಅವ್ರನ್ನ ನೋಡಿದ್ರೆ ಸಾಕು ಹೋಗೋಗಿ ಹೊಡಿತಿದ್ದಾಳೆ ಈಗ. ನೋಡಿ, ಅವರೆಲ್ಲ ಜಗ್ಲಿ ಮೇಲೆ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಹೋಗ್ಬೇಕು ಅಲ್ಲಿಗೆ. ಪಾಪ ಇವರೆಲ್ಲ ನಮ್ಮ ಕಲ್ಲರೆ ಬಾಯ್ಸು. ಪಾಪ ಎಲ್ಲ ಓಡಾಡಿಕೊಂಡು ಚೆನ್ನಾಗಿ ಕಾರ್ಯಗಳನ್ನ, ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಚಿಕ್ಕವನ್ನ ಒಬ್ರಲ್ಲ ಒಬ್ರು ರೇಗಿಸ್ತಾ ಇದ್ದಾರೆ. ಅವಳು ಕಂಪ್ಲೇಂಟ್ ಮಾಡೋಕ್ಕೆ ಬಂದಿದ್ದಾಳೆ ನಮ್ಮ ಹತ್ರ. ಇಲ್ಲಿ ಹೋಮಕ್ಕೆ ಅಂತ ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ರೆಡಿ ಆಗ್ತಾ ಇದೆ. ಈಗ ಎಲ್ಲ ಹೋಮ ಸ್ಟಾರ್ಟ್ ಆಗುತ್ತೆ. ಊಟ ಎಲ್ಲ ಮುಗೀತು. ಈಗ ಅಲ್ಲಿಂದ ಇದಕ್ಕೆ ಪೂಜೆ ಮಾಡ್ಕೊಬಂದಿದ್ರಲ್ಲ 2 ಬಸವಣ್ಣ ಮತ್ತು ಲಿಂಗಗೆ, ಅದನ್ನೇ ಈಗ ಪ್ರತಿಷ್ಠಾಪನೆ ಮಾಡಬೇಕು. ಅಲ್ಲೇ ದೇವಸ್ಥಾನದೊಳಗೆ ತಗೊಂಡೋಗಿ ಇಡಬೇಕು. ಹಾಗಾಗಿ
ತುಂಬ ತೂಕ ಇದೆ. ಹಾಗಾಗಿ ಎಲ್ಲ ನೋಡ್ತಾ ಇದ್ದಾರೆ ಹೇಗೆ ತೆಗೆಯೋದು, ಹೇಗೆ ಎತ್ತೋದು, ಹೇಗೆ ಇಳಿಸೋದು ಅಂತ ಹೇಳ್ಬಿಟ್ಟು. ಇಷ್ಟೊಂದು ಜನ ಇದ್ದಾರೆ, ಇಷ್ಟು ಕಷ್ಟ ಆಗ್ತಾ ಇದೆಯಾ? ಎಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಇಷ್ಟೊತ್ತಿಗೆ ಆಗಬೇಕಾಗಿತ್ತಪ್ಪ. ಅರ್ಧ ಮುಕ್ಕಾಲು ಗಂಟೆ ಮೇಲಾಯಿತು. ನಾನು ಈಗ ಎತ್ತುತ್ತಾರೆ, ಇನ್ನೇನು ಕೂರಿಸ್ತಾರೆ ಅಂತ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ, ಕಟ್ ಮಾಡ್ತಾನೇ ಇದ್ದೀನಿ. 20 ನಿಮಿಷದಿಂದ ಕಟ್ಟೇ ಆಗ್ತಾಯಿಲ್ಲ. ಇಷ್ಟು ಜನ ಹೆಂಗೆ ಬಾಯ್ಸ್ ಇದ್ದಾರೆ, ಇವ್ರ ಕೈಲೇ ಇಷ್ಟೊತ್ತು ತಗೊತಿದ್ದೆ, ಆಗ್ತಾಯಿಲ್ಲ. ಈಚೆ ಸಂದಿಲ್ಲ ನಮ್ಮ ವಿರೂಪಾಕ್ಷ ಮಾಮ ಏನು ಮಾಡ್ತಾ ಇದ್ದಾರೆ, ಏನು ಇಟ್ಕೊಂಡಿದ್ದಾರೆ. ಈಗ ಲಿಂಗನ ಕೂರ್ಸಾಯಿತು, ತುಂಬಾ ತೂಕ ಇತ್ತು. ನಾನು ಸುಮ್ಮನೆ ತಮಾಷೆ ಮಾಡಿದೆ. ಈಗ 2 ಬಸವಣ್ಣನ ತಗೊಬಂದು ನಿಲ್ಲಿಸ್ತಾ ಇದ್ದಾರೆ. ನೋಡಿ, ನಮಗೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದವರು ಅವತ್ತು ಗೊತ್ತೇ ಆಗಿಲ್ಲ. ಇವತ್ತು ವಿಡಿಯೋ ನೋಡುವಾಗಲೇ ನನಗೆ ಗೊತ್ತಾಗ್ತಿರೋದು. ಹಾಗೆ ಇದೇ ಥರ ಇನ್ನೊಂದು 10, 20 ವರ್ಷ, 30 ವರ್ಷ, 40 ವರ್ಷ ಆದಮೇಲೆ ಇದೆಲ್ಲ ನೋಡೋಕ್ಕೆ ಇನ್ನೂ ಖುಷಿಯಾಗುತ್ತೆ. ಏಜ್ ಆದಂಗೆ ಇಂಥದ್ದೆಲ್ಲ ನೋಡೋಕ್ಕೆ ಖುಷಿಯಾಗುತ್ತೆ. ನಮ್ಮೂರು ಹೇಗಿತ್ತು, ದೇವಸ್ಥಾನ ಹೇಗಿತ್ತು, ಹೇಗೆ ಉದ್ಘಾಟನೆ ಮಾಡಿದ್ರು ಅಂತ ಹೇಳಿಬಿಟ್ಟು. ನಾವು ನೋಡಿ ಹೆಂಗಸ್ರೆಲ್ಲ ಅಲ್ಲಿ ದೇವ್ರ ಮುಂದೆ ಕೂತ್ಬಿಟ್ಟಿದ್ವಿ. ನಮಗೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಪಾಪ ಎಲ್ಲ ಬಾಯ್ಸು ಎಲ್ಲ ಇಲ್ಲಿ ಕಷ್ಟಪಡ್ತಾ ಇದ್ದಾರೆ. ನೋಡಿ, ಎಲ್ಲ ಕಂಪ್ಲೀಟಾಗಿ ರೆಡಿ ಆಯಿತು. ಸೈಡಲ್ಲಿ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಮೊದಲಿದ್ದಿದ್ದು ಚೋಳರು ಕಾಲದ ದೇವಸ್ಥಾನ, ಅದೇ ಬಸವಣ್ಣ ಮತ್ತು ಅದೇ ಲಿಂಗ. ಆವಾಗ ಲೆಫ್ಟ್ ಸೈಡ್ ದೊಡ್ಡದಿಟ್ಟಿದ್ರು, ರೈಟ್ ಸೈಡ್ ಚಿಕ್ಕದಿಟ್ಟಿದ್ರು. ಈ ಸರಿ ನನಗೆ ಗೊತ್ತಾಗ್ತಿಲ್ಲ ಫೋಟೋದಲ್ಲಿ. ಈಗ ದೇವರೆಲ್ಲನೂ ಪ್ರತಿಷ್ಠಾಪನೆ ಮಾಡಿದ್ದಾಯಿತು. ಇವಾಗ ಹೋಮ ಸ್ಟಾರ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಹಾಗೆ ರಾತ್ರಿ ಇಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದು. ರಾತ್ರಿ 10:30, 11 ಗಂಟೆ ಆಗಿದೆ ಅನಿಸುತ್ತೆ. ಎಷ್ಟು ಖುಷಿ ಆಗ್ತಾಯಿದೆ. ರಾತ್ರಿ ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಬಂದಿರೋದಿದೆ ಮೊದಲು ಅನಿಸುತ್ತೆ. ಅಂದರೆ ಅವಾಗ ದೇವ್ರೋತ್ಸವದ ದಿನ ನಿಂತ್ಕೊಂಡು ಹೋಗ್ತಾಯಿದ್ದು. ಬಟ್ ದೇವ್ರೋತ್ಸವದ ದಿನ ನಾವು ಕೆಳಗೆ ಇನ್ನು ಕೆಳಗಡೆಗೆ ನಮ್ಮ ಮನೆಯಿಂದ ಕೆಳಗೆ ನಾವು ಹೋಗ್ತಾ ಇದ್ದಿದ್ದು ಕಡಿಮೆ. ಹಾಗೆ ಮುಂದಕ್ಕೆ ಮೇಲೆ ಹೋಗ್ತಾಯಿದ್ದೆ. ಇವತ್ತು ನೋಡಿ, ಆ ಜಗತಿ ಮೇಲೆಲ್ಲ ಕೂತ್ಕೊಂಡು ಮಾತಾಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಅಕ್ಕಂಗಂತೂ ಇದೇ ಅನಿಸುತ್ತೆ, ಅವಳ ಜೀವನದಲ್ಲಿ ಫಸ್ಟ್ ಈಗ ಕೂತ್ಕೊಂಡು ಮಾತಾಡ್ತಾ ಇರೋದು. ನಾನು ಹೇಳಿ ಅವಳಿಗೆ ಆಸೆ ಬಂದ, ಆಹಾ ಎಷ್ಟು ಚಂದ ಅಲ್ವಾ ಇಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಹೇಳಿ ಮಾತಾಡ್ತಾ ಇದ್ಲ. ಹಾಗೆ ದೊಡ್ಡಮ್ಮವರು ಕೂಡ ಇದ್ರಲ್ಲ, ಅವರು ಹೇಳೋರು, ಮುಂಚೆ ನಾವು ಹಿಂಗೆ ರಾತ್ರಿ 11 ಗಂಟೆಲಿ ಶೆಕೆ ಆಗೋದು, ಹಿಂಗೆ ಎದುರು ಬದ್ರು ಮನೆಯವ್ರು ಕೂತ್ಕೊಂಡು ಈ ಥರ ಮಾತಾಡುವ ಹಾಗೆ ಹೇಗೆ ಅಂತ ಹೇಳಿಬಿಟ್ಟು. ಆದರೆ ಮೊದಲಿದ್ದಿದ್ದು ಕಳೆ ಇವಾಗ ಬರೋಲ್ಲ ಬಿಡು ಅನ್ನೋರು. ಇಲ್ಲೆಲ್ಲ ಒಟ್ಟಿಗೆ ಕೂತ್ಕೊಂಡು ಲೇಡೀಸ್ ಅವ್ರವ್ರ ಹಸ್ಬೆಂಡ್ ಬಗ್ಗೆ ಮಾತಾಡ್ತಿದ್ದಾರೆ. ಯಾರು ಹೆಚ್ಚಾಗಿ ಅವ್ರ ಮನೆಯವ್ರನ್ನ ಜಾಸ್ತಿ ಒಯ್ಯ ಅಂತಲೇ ಅಲ್ವಾ ಕರೆಯೋದು. ಅಯ್ಯೋ ನಮ್ಮನೆ ಒಯ್ಯ ಹಾಗೆ, ಅಯ್ಯೋ ನಮ್ಮನೆ ಒಯ್ಯ ಇತ್ತಿನೆಲ್ಲ ನಮ್ಮನೆ ಒಯ್ಯ ಹಾಗಾಡುತ್ತೆ ಅಂತ ಎಲ್ಲ ಅದೇ ಹೇಳ್ತಾರಲ್ಲ ಸಾಮಾನ್ಯವಾಗಿ ಅಂತ ಮಾತಾಡ್ತಿದ್ದು. ನಿಮ್ಗಳ ಮನೇಲೂ ಹಾಗೇನ ಜಾಸ್ತಿ ಹಸ್ಬೆಂಡ್ನ ಒಯ್ಯ ಅಂತ ಹೇಳ್ತೀರಿ ಇನ್ನೊಬ್ರ ಜೊತೆ ಮಾತಾಡುವಾಗ ತಿಳಿಸಿ. ನೋಡಿ, ಮಕ್ಕಳೆಲ್ಲ ಎಷ್ಟು ಫೋನಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಇಷ್ಟು ಜನ ಇದ್ರೂ, ಅಲ್ಲಿ ಮೈಕ್ ಆಡ್ತಿದ್ರು, ಅಲ್ಲಿ ಪೂಜೆ ನಡೀತಾ ಇದ್ರು, ಅವ್ರವ್ರ ಫೋನಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ಏನೋ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡೋದು ಏನೋ ಒಂಥರ ಖುಷಿ ಸಿಗುತ್ತೆ. ಅದು ನಮ್ಮ ಊರಲ್ಲಿ ಜಾಗತಿ ಮೇಲೆ ಕೂತ್ಕೊಂಡು ಪರಿಚಯದವ್ರ ಜೊತೆ, ಕ್ಲೋಸ್ ಇದ್ದವ್ರ ಜೊತೆ ಈ ಥರ ಮಾತಾಡಬೇಕು. ಕಷ್ಟ ಸುಖ ಮತ್ತು ಇನ್ನೊಬ್ರ ಮನೆ ವಿಷಯ, ಅದರಲ್ಲೇ ಮಜಾ ಸಿಗೋದು. ಇನ್ನೊಬ್ರ ಮನೆ ವಿಷಯ ಕೂತ್ಕೊಂಡು ಮಾತಾಡುವಾಗ ಅಂದರೆ ಒಳ್ಳೆ ವಿಷಯ ಆಗಿರಬೇಕು, ಮನೆ ಹಾಳು ಮಾಡೋ ಕೆಲಸ ಅಲ್ಲ. ಏನೋ ಒಂಥರ ಅವ್ರ ಮನೇಲಿ ಇಂಥ ಜೋಕಾಯಿತು, ಹಿಂಗಾಯಿತು, ಹಂಗೆ ಮಾತಾಡ್ತಿದ್ರು ಅಂದರೆ ಅದು ಕೇಳೋಕೆ ಒಂಥರ ಖುಷಿ ಆಗುತ್ತೆ. ಅದು ಬಿಟ್ಬಿಟ್ಟು ಅವ್ರಿಗೆ ನಿಮ್ಮ ಕಂಡ್ರಾಗಲ್ಲ, ನಿಮಗೆ ಅವ್ರನ್ನ ಕಂಡ್ರಾಗಲ್ಲ, ಅವ್ರು ಹಿಂಗಂದ್ರು, ಅವ್ರು ಹಂಗಂದ್ರು, ಅವ್ರು ಸರಿ ಇಲ್ಲ, ಈ ಥರ ಎಲ್ಲ ಮಾತಾಡಬಾರ್ದು, ಅವಾಗ ಚೆನ್ನಾಗಿರಲ್ಲ. ಸೊ ಈ ಥರ ಕಾಮಿಡಿ ಅಂತ ವಿಷಯ ಇನ್ನೊಬ್ರ ಮನೆ ವಿಷಯ ಮಾತಾಡೋದು ಚೆಂದ.
ಅಲ್ಲಿ ದೇವಸ್ಥಾನದ ಹತ್ರ ಪೂಜೆ ಇನ್ನೂ ನಡೀತಾನೆ ಇತ್ತು. ಈಗ ಒಂದು 11-11:30 ಆಗಿದೆ. ನಾವು ಇಲ್ಲೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಎದ್ದೋಗೋದ್ರೊಳಗೆ ಒಂದು 12:30 ಆಗಿತ್ತು. ಏನೋ ಚೆನ್ನಾಗಿತ್ತು, ಇನ್ನೊಂದು ಸ್ವಲ್ಪ ಇರಬೇಕು ಅನ್ನಿಸ್ತೈತೆ. ಬಟ್ ನನ್ನ ಮಗನಿಗೆ ನಿದ್ದೆ ಬರ್ತೈತೆ, ಗಲಾಟೆ ಮಾಡ್ತಾಯಿದ್ದ. ಮತ್ತಿಂಥ ಟೈಮ್ ಇನ್ನು ಯಾವಾಗ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇದು ಒಂಥರ ಅದೃಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಥರ ದೇವಸ್ಥಾನ ಉದ್ಘಾಟನೆ ದಿನ ಎಲ್ಲ ಸೇರಿರ್ತಾರೆ. ಅದು ಬಿಟ್ಟರೆ ಇನ್ನು ದೇವ್ರ ಉತ್ಸವ ಇರುತ್ತೆ, ಅವಾಗ ಸ್ವಲ್ಪ ಜನ ಮಾತ್ರ ಇರ್ತಾರೆ. ಇನ್ನು ಸ್ವಲ್ಪ ಜನ ದೇವ್ರ ಉತ್ಸವ ಅಂತ ಹೇಳ್ಬಿಟ್ಟು ದೇವ್ರ ಜೊತೆ ಹೋಗಿರ್ತಾರಲ್ವ. ಇನ್ನು ಈ ಥರ ಸಿಗಲ್ಲ. ಇನ್ನು ದಿನ ಹೋಗ್ಬಿಟ್ಟು ಹಿಂಗೆ ರಾತ್ರಿ 12 ಗಂಟೆ ಎಲ್ಲ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ. ಇದೊಂಥರ ಒಳ್ಳೆ ಟೈಮು. ಈಗ ನೆನೆಸ್ಕೊಂಡ್ರು ಕೂಡ ಹೊಟ್ಟೆ ಉರಿಯುತ್ತೆ. ಅಯ್ಯೋ ಎಷ್ಟು ಚೆನ್ನಾಗಿತ್ತು ಆ ದಿನಗಳು, ಅವತ್ತಿನ ದಿನಗಳು ಮತ್ತೆ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಅದು ಅಲ್ಲದೆ ಇವತ್ತು ನಾಳೆ ಎಲ್ಲ ಅಡುಗೆ ತಿಂಡಿ ಏನು ಮಾಡೋದಿರಲ್ಲ. ಸ್ವಲ್ಪ ಹೆಂಗಸ್ರುಗಳಿಗೆ ಸ್ವಲ್ಪ ಒಂಥರ ಫ್ರೀ ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ನು ಈಗ ಊಟ ಮಾಡ್ಕೊಬಿಟ್ಟು ಬಂದು ಇನ್ನು ನಾಳೆ ಬೆಳಿಗ್ಗೆ ತಿಂಡಿ ಇದೆ, ನಾಳೆ ಮಧ್ಯಾಹ್ನ ಕೂಡ ಊಟ ಇದೆ. ಅಲ್ಲಿವರೆಗೆ ಏನು ಕೆಲಸ ಇಲ್ಲ, ಬರೀ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಕೂತ್ಕೊಳ್ಳೋದು, ಮಾತಾಡೋದು. ಇದು ಹೆಂಗಸ್ರಿಗೆ ಹೇಳಿ ಮಾಡಿಸ್ತಂಥ ದಿನ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನಮ್ಮ ಅಕ್ಕಂಗೆ ಈ ಥರ ಎಲ್ಲ ಕೂತ್ಕೊಂಡು ಮಾತಾಡೋದೆಲ್ಲ ಮೊದಲೆಲ್ಲ ಅಷ್ಟು ಇಷ್ಟ ಇರಲಿಲ್ಲ. ಇತ್ತೀಚೆಗೆ ಏನೋ ಒಂಥರ ಇವತ್ತು ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಕಣೆ, ಚೆನ್ನಾಗಿದೆ ಅಂತ ಹೇಳ್ತಿಲ್ಲ. ಪಾಪು ಅಳ್ತಿದ್ನಲ್ಲ ಅಂತ ಹೇಳ್ಬಿಟ್ಟು ಹೊರಟು. ಇಲ್ಲ ಮಲಗದ ಇಲ್ಲಿ ಅವರೆಲ್ಲ ಮಲಗೋಕ್ಕೆ ಮುಂಚೆನೇ ಚಾಪೆ, ಬೆಡ್ಶೀಟ್ ಎಲ್ಲ ಹಾಸ್ಕೊಂಡು ರೆಡಿ ಮಾಡಿ ಇಟ್ಟು ಬಂದಿದ್ರು. ಇನ್ನೇನು ನಿದ್ದೆ ಮಾಡೋ ಟೈಮಿಗೆ ಹೋಗಿ ಮಲ್ಕೊಂಡು ಹೇಳ್ಬಿಟ್ಟು ಈಗ ಶೆಕೆ ಆಗ್ತಿತ್ತಲ್ಲ ಹೊರಗಡೆ ಬಂದು ಕೂತಿದ್ರು. ಇದು ಚೆನ್ನಾಗಿತ್ತು, ಅದೆಲ್ಲ ನೋಡಿಕೊಂಡು ಈಗ ಮನೆಗೆ ಹೊರಟು. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.